ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ಜಾಗ ಇದು. ಈ ಜಾಗನ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕು ಸ್ನೇಹಿತರೆ. ಆ ಜಾಗ ಬಂದ್ಬಿಟ್ಟು ನಿಯರೆಸ್ಟ್ ಧರ್ಮಸ್ಥಳದ ಹತ್ರ ಬರ್ತಕ್ಕಂಥ ಒಂದು ವೆರಿ ಎಕ್ಸ್ಪ್ಲೋರಿಂಗ್ ಜಾಗ ಅಂತ ಹೇಳ್ತೀನಿ. ನೀವು ಸುಮಾರು ಬಾರಿ ಈ ಜಾಗಕ್ಕ ಧರ್ಮಸ್ಥಳ ಹತ್ರ ಹೋಗಿರ್ತೀರಾ, ಆದ್ರೆ ಈ ಜಾಗವನ್ನ ನೋಡಿರಲ್ಲ ಸ್ನೇಹಿತರೆ. ಹಾಗೆ ಧರ್ಮಸ್ಥಳ ಪಕ್ಕದಲ್ಲಿ ಬರ್ತಕ್ಕಂಥ ಸೌತಡ್ಕ ಶ್ರೀ ಗಣಪತಿ ದೇವಸ್ಥಾನ ಪಕ್ಕದಲ್ಲಿ 15 ಕಿಲೋಮೀಟರ್ ದೂರದಲ್ಲಿ ಬರ್ತಕ್ಕಂಥ ಒಂದು ವೇರಿ ಎಕ್ಸ್ಪ್ಲೋರಿಂಗ್ ಜಾಗ ಇದು. ಧರ್ಮಸ್ಥಳದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ದೇವಸ್ಥಾನ, ಅದುವೇ ಶಿಶಿಲೇಶ್ವರ ದೇವಸ್ಥಾನ. ಶಿಶಿಲ ಅಂತ ಒಂದು ಜಾಗದಲ್ಲಿ ಇದೆ ಸ್ನೇಹಿತರೆ. ಇದು ಕಪಿಲಾ ನದಿ ದಡದಲ್ಲಿ ಉದ್ಭವವಾದ ಒಂದು ರೂಪದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಮೀನುಗಳ ಒಂದು ಈ ಕಪಿಲಾ ನದಿಯಲ್ಲಿ ನೋಡ್ಲಿಕ್ಕೆ ನಮ್ಗೆ ಸಿಗುತ್ತೆ ಸ್ನೇಹಿತರೆ. ಅಷ್ಟೇ ಕ್ರಿಸ್ಟಲ್ ಕ್ಲಿಯರ್ ಆದಂತ ಒಂದು ವಾಟರ್ ಅಂತ ಹೇಳ್ತೀನಿ. ಬನ್ನಿ, ಆ ಜಾಗವನ್ನು ನೀವು ಕೂಡ ನೋಡಿ ಎಕ್ಸ್ಪ್ಲೋರ್ ಮಾಡಿ. ಸ್ನೇಹಿತರೆ, ಇದು ನೋಡಿ, ಈ ದೇವಸ್ಥಾನದ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತೆ ಇಲ್ಲಿ ಒಂದು ಮಾಮೂಲಿ ಮ್ಯಾನ್ಯುವಲ್ ಬ್ರಿಡ್ಜ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಆ ದೇವಸ್ಥಾನದ ದಡದಲ್ಲಿ ಶ್ರೀ ಶಿಲೇಶ್ವರ ದೇವಸ್ಥಾನ ಕೂಡ ಇದೆ. ಇದು ಮಾರ್ನಿಂಗ್ 6:45ಗೆ ಸನ್ರೈಸ್ ಟೈಮ್ ಅಲ್ಲಿ ನಾವು ವಿಸಿಟ್ ಮಾಡಿರ್ತಕ್ಕಂಥದ್ದು. ಈ ರಮಣೀಯ ದೃಶ್ಯ ನೋಡ್ಬೇಕಂದ್ರೆ ಸ್ನೇಹಿತರೆ, ಎರಡು ಕಣ್ಣು ಕೂಡ ಸಾಕಾಗಲ್ಲ ಅಂತ ಹೇಳ್ಬೋದು. ಅಷ್ಟು ಅಂದವಾಗಿ ಇರ್ತಕ್ಕಂಥ ಜಾಗ ನೋಡಿ. ಈ ನೈಸರ್ಗಿಕವಾಗಿ ಈ ನೇಚರ್ ನಡುವೆ ನೋಡೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ಬ್ಯೂಟಿಫುಲ್ ಆದಂತ ಒಂದು ಈ ಜಾಗದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಒಂದು ಅದ್ಭುತವಾಗಿದೆ. ಇದಾದ ಕೂಡಲೇ ನಿಮಗೆ ಮೀನುಗಳ ಇಲ್ಲಿ ಒಂದು ವಿಶೇಷವಾದ ವ್ಯವಸ್ಥೆ. ಮುಖ್ಯ ಮೀನು ದೇವರ ಮೀನು ಅಂತ ಕರೀತಾರೆ ಸ್ನೇಹಿತರೆ. ಹಾಗೆ ದೇವಸ್ಥಾನದಲ್ಲಿ ಕೂಡ ಪಕ್ಕದಲ್ಲಿ ಇದೆ. ದೇವಸ್ಥಾನದ ದರ್ಶನ ಕೂಡ ನಾವು ಮಾಡಿದ್ದು ಒಂದು ವಿಶೇಷವಾಗಿತ್ತು. ನೋಡಿ, ಆ ಸನ್ರೈಸ್ ನೋಡ್ತಾ ಇದ್ರೆ ಕಪಿಲಾ ನದಿಯಲ್ಲಿ ಒಂದು ರಮಣೀಯ ದೃಶ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಇದು ನೋಡಿ, ಆ ದೇವರ ಮೀನು ಅಂತ ಹೇಳ್ತಾ ಇದ್ದೀನಿ. ಕಪಿಲಾ ನದಿಯಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಜಾಗ. ಆ ಜಾಗದ ಹೆಸರೇ ಶ್ರೀಶಿಲೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು. ಇದು ಬರ್ತಕ್ಕಂಥದ್ದು ಶಿಶಿಲ ಎಂಬ ಊರಲ್ಲಿ. ಸೌತಡ್ಕ ಗಣಪತಿ ದೇವಸ್ಥಾನದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ನೀವು ಹೋದರೆ ಆ ಜಾಗದಲ್ಲಿ ಇದು ನೋಡ್ಲಿಕ್ಕೆ ಸಿಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ಬ್ಯೂಟಿಫುಲ್ ಆದಂತ ಒಂದು ಜಾಗ. ಹಾಗೆ ಈ ಕಪಿಲಾ ನದಿಯಲ್ಲಿ ನೋಡ್ಲಿಕ್ಕೆ ಒಂದು ಬ್ಯೂಟಿಫುಲ್ ನೇಚರ್ ಇದೆಯಲ್ಲ ಸ್ನೇಹಿತರೆ, ರಮಣೀಯಾಗಿದೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಜಾಗ ಹೇಗಿತ್ತು, ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ತರ ವೆರಿ ಇಂಟ್ರೆಸ್ಟಿಂಗ್ ಜಾಗವನ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಒಂದ್ ಬಾರಿ ಈ ದೇವಸ್ಥಾನ ವಿಸಿಟ್ ಮಾಡಿ. ಅಲ್ಲಿ ಇರ್ತಕ್ಕಂತ ಈ ಶ್ರೀಶಿಲೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಈ ಮೀನುಗಳು, ದೇವರ ಮೀನುಗಳನ್ನು ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಆದರೆ ಇಲ್ಲಿ ನೈಸರ್ಗಿಕವಾಗಿ ನೋಡಿ, ನೀರಿನಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದು ಒಂದು ವಿಶೇಷವಾದ ಒಂದು ವೆರಿ ಇಂಟ್ರೆಸ್ಟಿಂಗ್ ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಹಾಗೆ ಇದೇ ತರ ಜಾಗವನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಆದ್ರೆ ಕಾರಣಾಂತರಗಳಿಂದ ನಾನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ವಿಡಿಯೋಗಳನ್ನ. ದಯವಿಟ್ಟು ನನ್ನ ಕಡೆಯಿಂದ ಒಂದು ಕ್ಷಮೆ ಇರ್ಲಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಹೀಗೆ ಮುಂದೆ ಆದಷ್ಟು ಟೈಮ್ ಸಿಕ್ಕಾಗ ನಾನು ನಿಮ್ ಮುಂದೆ ವೆರಿ ಇಂಟ್ರೆಸ್ಟಿಂಗ್ ಆದಂತ ಒಂದೊಂದು ವಿಡಿಯೋಗಳನ್ನ ನಿಮ್ ಮುಂದೆ ತಗೊಂಡ್ಬರ್ತೀನಿ ಸ್ನೇಹಿತರೆ. ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ ನ ಬೆಳೆಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಹೇಗಿತ್ತು ಸ್ನೇಹಿತರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದು ಮೇಲಿಂದ ಆ ಬ್ರಿಡ್ಜ್ ಮೇಲಿಂದ ತೆಗೆದಿರ್ತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಜಾಗ ಅಂತ ಹೇಳ್ಬೋದು. ಆ ಮೀನುಗಳು ನೋಡ್ತಾ ಇದ್ರೆ ಸ್ನೇಹಿತರೆ, ನೋಡ್ತಾನೆ ಇರ್ಬೇಕು ಅಂತ ಅನ್ಸತ್ತೆ. ಇದು ಇವತ್ತಿನ ಒಂದು ವಿಶೇಷವಾಗಿತ್ತು.
ಆ ಜಾಗದ ಹೆಸರು ಬಂದ್ಬಿಟ್ಟು ಶ್ರೀಶೈಲೇಶ್ವರ. ಶ್ರೀಶೈಲ ಎಂಬ ಒಂದು ಜಾಗದಲ್ಲಿದೆ. ದಯವಿಟ್ಟು ಧರ್ಮಸ್ಥಳಕ್ಕೆ ಹೋದಾಗ ಈ ಜಾಗವನ್ನ ಮಿಸ್ ಮಾಡ್ಕೊಬಿಡಿ ಅಂತ ನಾನು ಹೇಳ್ತೀನಿ. ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಲಾಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ಚಾನಲ್ ವಿಡಿಯೋನ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ನ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ. ಇಲ್ಲಿ ಇರ್ತಕ್ಕಂಥ ಚಾನೆಲ್ ನ ಜನವನ್ನ ನೀವು ಹರಿಸಿ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂತ ಹೇಳ್ತಾ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.